खाना बनाया भी है। ಇಲ್ಲಿನ ಲೋಕಲ್ ಫಿಶ್ ಸಿಗೋದು ಯಾವಿದೆ? ಓ ಅದು ಇದು ಬೇರೆ ಬೇರೆ ಇದೆಯಾ ಇಷ್ಟರಲ್ಲೇ? ಹಾಂ ಹಾಂ ಓಕೆ. ಹೌದಾ? ರೇಟ್ ಇದಕ್ಕೆ ಜಾಸ್ತಿ, ಹೌದಾ? ರಿವರ್ ಫಿಶಿಗೆ ರೇಟ್ ಜಾಸ್ತಿ. ನಿಮ್ಗೆ ಅವಾಗ ಇಲ್ಲಿ ಈಸಿ ಅಲ್ಲ, ನೆಟ್ ಹಾಕ್ಬಿಟ್ಬಿಟ್ರೆ. ಹೌದಾ? ಹಾಂ ಹಾಂ ಓಕೆ. ಬಟ್ ಕಡಿಮೆ ಇರುತ್ತಲ್ಲ, ಸಿಗಲ್ಲ. ಇಲ್ಲಿ ಮೀನು ಕಡಿಮೆ ರೇಟ್ ಜಾಸ್ತಿ, ಅಲ್ಲಿ ಮೀನು ಜಾಸ್ತಿ ರೇಟ್ ಕಡಿಮೆ. ಪಾಂಫ್ರೆಟ್ ಎಲ್ಲ ದೊಡ್ಡ ಪಾಂಫ್ರೆಟ್ ಸಿಗುತ್ತೆ. ಅಲ್ಲ ದೊಡ್ಡದು ಬರುತ್ತೆ. ಹಾಂ ಅಷ್ಟೇ. ಇಲ್ಲಿ ನಮಗೆ ಹೊಗಾನಿಕಲಲ್ಲಿ ಮಾರ್ತಾರೆ, ದೊಡ್ಡ ಇರ್ತವೆ. ಇಲ್ಲ ಸೇಮ್ ವೈಟ್ ಸ್ವಲ್ಪ ಸಿಲ್ವರ್ ಬೇರೆ. ಈ ಥರ ಅದು 3 ಟೈಪ್ ಉಂಟು. ಹಾಂ ಬ್ಲ್ಯಾಕ್ ಮಿಕ್ಸ್ ಬರ್ತದೆ. ಹಾಂ ಅದಕ್ಕೆ ಸ್ವಲ್ಪ ರೇಟ್ ಕಡಿಮೆ. ಇದೊಂದು ಪ್ಯೂರ್ ವೈಟ್ ಉಂಟಲ್ಲ, ಅದು ಅದಕ್ಕೆ ರೇಟ್ ಜಾಸ್ತಿ. ಹಾಂ ಮತ್ತೆ ಇನ್ನೊಂದು ಬರ್ತದೆ ದಪ್ಪ ಆಗಿ ಬರ್ತದೆ, ದಪ್ಪ ಅಗಲ ಬರ್ತದೆ. ಹೌದೌದು ದಪ್ಪ ಇರ್ತದೆ. ಹಾಂ ಅದಕ್ಕೆ ಸ್ವಲ್ಪ ರೇಟ್ ಕಡಿಮೆ. ಅದೇ ಅದು ಪಾಂಫ್ರೆಟ್ ಅಂತಾನೆ ಮಾರ್ತಾರೆ ಅಲ್ಲಿ. ಅದೇ ಮಾಡ್ತಾರೆ. ಬಟ್ ಅದು ಫ್ಲಾಟ್ ಆಗೇ ಇರುತ್ತಲ್ಲ, ಅದು ಇಲ್ಲಿ ಸಿಗೋದು. ನಾನು ಜಾಸ್ತಿ ತಿನ್ನೋದೇ ಪಾಂಫ್ರೆಟ್ಟು, ಬಂಗಡ. ಬೂತಾಯಿ ಯಾವ ಥರ ಸಾರ ಇಲ್ಲ ಫ್ರೈ ಮಾಡಿ? ಫುಲ್ ಫಿಶೇ ಫ್ರೈ. ಹಾಂ ಅದು ನಾವು ಮನೆಯಲ್ಲಿ ಮಾಡೋದಂದ್ರೆ ಸ್ವಲ್ಪ ಗುರಿ ಎಲ್ಲ ಜಾಸ್ತಿ ಆಗ್ತದೆ. ಇವತ್ತು ಮಾಡಿ ನಾಳೆ ತಿಂತೇವೆ. ಅದೇ ಇದು ಮಟ್ಟಿನ ಅದರಲ್ಲಿ ಇಟ್ಟುಬಿಟ್ಟು ಅದರಲ್ಲಿ ಇಟ್ಟು ಮಲಗಿಸಿ ತಿಂದ್ರೆ ಅದು ಟೇಸ್ಟ್ ಅಂದರೆ ತುಂಬ ಟೇಸ್ಟ್. ಓಕೆ. ಮಡಿಕೆ ಥರ ಬರ್ತಾರೆ, ಅದರಲ್ಲಿ ಹಾಕಿರ್ಬೇಕು. ಹಾಂ ಅದರಲ್ಲಿ ಸಾರು ಮಾಡಬೇಕು. ಇದರಲ್ಲಿ ಬಾಳೆ ಇದರಲ್ಲೇ ಮಾಡ್ಬಾರ್ದು, ಸ್ಟೀಲೆಲ್ಲ ಅದರಲ್ಲಿ ಮಾಡ್ಬೋದು. ಅದರಲ್ಲಿ ಮಾಡಿದ್ರೆ ನಮ್ಮೊಬ್ಬಳ ಅಜ್ಜಿ ಮಾಡ್ತೀವಿ. ಸಣ್ಣದು ಬರುತ್ತಲ್ಲ, ಇದ್ರಲ್ಲಿ ಸಿಗುತ್ತೆ. ಇಷ್ಟಿಷ್ಟೇ ಗುಂಪಾಗಿರುತ್ತೆ, ಇಷ್ಟಿಷ್ಟೇ. ಹಾಂ ಅದನ್ನ ಸಾರು ಮಾಡ್ತಿದ್ರು ನಮ್ಮ ಅಜ್ಜಿ ಒಬ್ಬರು, ತುಂಬ ಚೆನ್ನಾಗಿ ಮಾಡೋರು. ಅದು ನಮಗೆ ಮಾರ್ಕೆಟಲ್ಲಿ ಅದನ್ನು ವೆಯ್ಟ್ ಹಾಕೋದು ಹೆಂಗೆ, ಕ್ಯಾನ್ ಲೆಕ್ಕ. ಅದು ಕ್ಯಾನ್ ಎತ್ಕೊಂಡ್ಬಂದಿರ್ತಾರೆ. ಹಾಂ ಹಾಂ ಇಷ್ಟಿಷ್ಟೇ ಇರುತ್ತೆ. ಹಾಂ ಬರೀ ತಲೆ ಮಾತ್ರ ಹಿಂಗಂದು ತೆಗೆದು. ಹಾಂ ಅದು ಸಾರು ಮಾಡಿ. ಬಟ್ ಅದರಲ್ಲಿ ಇದು ಬರುತ್ತೆ, ಲೀಚ್. ಅದ್ರ ಜೊತೆಗೆ ಲೀಚ್ ಎಲ್ಲ ಲೀಚ್ ಬಂದ್ಬಿಡುತ್ತೆ. ಅದನ್ನೆಲ್ಲ ಕ್ಲೀನ್. ಹಿಂಗೆ ಅದು ದೊಡ್ಡ ಸಿಗುತ್ತೆ. ಅದ್ರ ಕ್ರಾಬ್ ಈಗ 1 ಕಿಲೋ ದೊಡ್ಡ ಕ್ರಾಬ್ ಬರ್ತದಲ್ಲ, ಕಿಂಗ್ ಕ್ರಾಬ್, ಅದಕ್ಕೆ 2,500. ಇದು ನಿಮಗೆ ಕೊಡೋದ ಮಾರ್ಕೆಟ್ ರೇಟ್? ನಮಗೆ 2,500. ನಮ್ಮ ಹತ್ರ 2,500 ತಗೊಂತಾರೆ. ಓ ಎಷ್ಟು ಬೀಳ್ತದೆ ಕ್ರಾಬ್? ಅದೆಲ್ಲ ಎಕ್ಸ್ಪೋರ್ಟ್ ಆಗ್ತದೆ. ಅದು ಹಂಗೆ ಜೀವಂತವಾಗೇ ಇರುತ್ತೆ. ಸಕ್ಕರೆ ರೇಟ್ ಇಲ್ಲ, 100-200 ರೂಪಾಯಿ ಕೊಡ್ತಾರೆ. ಹೌದಾ? ಮತ್ತೆ 1 ಕಾಲು ಹೋಗ್ಬಾರ್ದು, 2 ಕಾಲು ಇರುತ್ತೆ.
ದೊಡ್ಡ ಕಾಲಿದೆ ಹಾಂ ಹಾಂ ಎರಡು ಇರುತ್ತೆ. ಎರಡನ್ನು ಕಟ್ಟಿ ಕೊಡುದು ಆ ಕಡೆ ಈ ಕಡೆ. ಅವು ಎರಡು ಇರಲೇಬೇಕು. ಎರಡು ಇರುತ್ತೆ. ಒಂದು ಕಾಲಿಂದ ರೇಟ್ ಇಲ್ಲ, ಒಂದು ಕಾಲಿಂದ ಸಿಕ್ಕಿದ್ರೆ 300 ರೂಪಾಯಿ ಕೊಡ್ತೇವೆ ಒಂದು ಕಿಲೋ. ಇನ್ನೊಂದು ಎರಡು ಕಾಲಿದ್ರೆ 2,500. ಅದೇ ಅದು ಒಂದು ಕಾಲಿಂದ ಅಷ್ಟು ರೇಟ್ ಚೇಂಜ್. ಅದು ಅವರಿಗೆ ಕಲಿಸ್ಲಿಕ್ಕೆ ಉಂಟಲ್ಲ, ಅದು ರೇಟ್ ಆಗುವ ಅದು ನೀರು ಒಳಗೆ ಬರ್ತದೆ. ಹತ್ತರೆ ಮತ್ತೆ ರೇಟ್ ಅವರಿಗೆ ಲಾಸ್ ಅಲ್ಲ. ಲಾಸ್. ಅದೇ ಕಾಲು ಕಟ್ಟಾದ್ರೆ ನೀರು ಹೊರಗೆ ಬಂದಿದೆ ಆಯ್ತು. ಓಕೆ ಓಕೆ. ಹಾಂ, ಅಷ್ಟು ದೊಡ್ಡದೆಲ್ಲ ತಿಂದಿಲ್ಲ. ಇದೊಂದು ಕೆಲವು ಡ್ಯಾಮೇಜ್ ಆಗ್ತದೆ, ಅದು ನಮ್ಮ ಮನೆಗೆ ತಗೊಂಡು ಬರ್ತದೆ. ನಾನೆಂತ ಮಾಡ್ತೀನಿ ಅಂತ ನಾವು 4 ಜನ ಹೋಗ್ತದೆ, ಅದು 1 ಕಿಲೋ ಏನಿರ್ತದೆ ಒಂದು ಕಟ್ಟಾಗ ಅದು ನನಗೆ ರೇಟ್ ಗೊತ್ತುಂಟು, 200 ರೂಪಾಯಿ ಸಿಗುತ್ತದೆ. ಅದಕ್ಕೆ ನಾನು ಹೋಗುವಾಗ ಮರಕ್ಕೆ ತಗೊಂಡು ಹೋಗ್ತದೆ, ಅದು ವಾಪಸ್ ತಗೊಳ್ಬೇಕು ನನಗೆ ಬೇಕಾದ್ರೆ 200 ರೂಪಾಯಿ ಅದರೊಟ್ಟಿಗೆ ಕೊಟ್ಟು ನಮಗೆ ನಮ್ಮ ಟೋಟಲ್ಗೆ ಬೀಳ್ತದೆ. ನಾನು ತಗೊಂಡ್ಬಂದಿದ್ದೀನಿ. ಅದನ್ನ ಮತ್ತೆ ನೀವು ಹೋಗಿ ಇಸ್ಕೋಬೇಕಾದ್ರೆ ಜಾಸ್ತಿ ಕೊಡ್ಬೇಕು. ಆಯ್ತು. ಕ್ರಾಬ್ ರಸಮ್ ಸೂಪರ್ ಆಗಿದೆ. ಇದೆಲ್ಲ ಜಾಸ್ತಿ ಸುಕ್ಕ ಮಾಡ್ತಾರೆ. ಹಾಂ, ಪಾರಲ್ಲಿ ಸಹ ಹಾಗೆಲ್ಲ ಸುಕ್ಕ ಸುಕ್ಕ ಅದೇನು ಸುಕ್ಕನೇ ಮಾಡ್ತಾರೆ, ಚಿಕನ್ ಸುಕ್ಕ ಮಾಡ್ತಾರೆ, ಆ ಥರನೇ ಮಾಡ್ತಾರೆ. ಈಗ ಹುಣ್ಣಿಮೆ ಬರ್ತದಲ್ಲ, ಅದು 15 ದಿವಸ, 15 ಅಮಾವಾಸ್ಯೆ ಉಂಟು. ಹುಣ್ಣಿಮೆಯ ದಿವಸ ಆ ಟೈಮಲ್ಲಿ ಅದಕ್ಕೆ ಅದು ಮಾಂಸ ಕಳಿಸಿ ಓಕೆ. ಅದು ನೀರು ಹಾಕಿ ಹೋಗ್ತದೆ. ಅದು ಅಮಾವಾಸ್ಯೆ 15 ದಿವಸ ಉಂಟು. ಆ ದಿವಸ ಅದನ್ನು ಫುಲ್ಲು ತುಂಬಿ ಬರ್ತದೆ. ಹೌದಾ? ಜಾಸ್ತಿ ಎಲ್ಲ ಏರಿ ತಿನ್ನೋದು ಆ ಥರ ಆ ದಿವಸ ಅದು ಅಮಾವಾಸ್ಯೆ ಬರುವ ಟೈಮಲ್ಲಿ ತಿನ್ನೋದು. ಅವಾಗ ಅದಕ್ಕೆ ಚೆನ್ನಾಗಿರುತ್ತೆ. ಚೆನ್ನಾಗಿರ್ತದೆ. ಎಲ್ಲ ಮಾಸ ತುಂಬ ಬರೀ ಸೌಂಡ್ ಬರ್ತದೆ, ಪಾಟ್ ಮಾಡ್ತಾರೆ. ಖಾಲಿ ಇರುತ್ತೆ. ಖಾಲಿ ನೀರು ಅಮಾವಾಸ್ಯೆ ಆದ್ಮೇಲೆ ತಿಂದ್ರೆ ಅಮಾವಾಸ್ಯೆ ಆದ್ಮೇಲೆ ಪುನಃ 15 ದಿವಸ 1 ತಿಂಗಳು ಇರ್ತದೆ. ಖಾಲಿ 1 ತಿಂಗಳ ನಂತರ ಪುನಃ ಹುಣ್ಣಿಮೆ ಬರ್ತದೆ, ಆವಾಗ ನೀರಾಗಿ ಸ್ಟಾರ್ಟ್ ಆಗ್ತದೆ. ಅದು ಸೈಕಲ್ ಅದು. ಹಂಗಾರೆ ಕ್ರಾಬ್ ಆ ಟೈಮಲ್ಲಿ ನಾವು ಅದನ್ನು ಸಾರು ಮಾಡೋದು ಮಾಡೋದಿಲ್ಲ, ಏನೂ ಇರಲ್ಲ ಅದು. ಅದ್ರಲ್ಲಿ ಅಂತಿಲ್ಲ, ನಾವೀಗ ಕಟ್ ಮಾಡಿದ್ರೆ ಬರೀ ನೀರು ಬರ್ತದೆ. ಹಂಗಾರೆ ಕ್ರಾಬ್ ತಿನ್ಬೇಕಾದ್ರೆ ಅಮಾವಾಸ್ಯೆ ಹತ್ರ ಇರುವ ತಿನ್ಬೇಕು. ನೋಡಿ ಟೆಸ್ಟ್ ಮಾಡಬೇಕು. ನೋಡೋಣ. ಏನು ಸರ್ ಇದು? ಗಾಳಿ ಶುರುವಾಗ್ತದೆ, ಗಾಳಿ ಇದೆ ಸ್ಟಾರ್ಟ್ ಆಗ್ತದೆ. ಯಾರು ಅಲ್ಲಿ ಬರ್ತದೆ ಇಲ್ಲ ಹೊರಗೆ ಅದು ಅವಾಗ ಸಿಕ್ಕಲ್ಲ ಚಿಕ್ಕವಲ್ಲ ಕಚ್ಚಿ ನಿಲ್ತಾನೆ ಇಲ್ಲ. ಇನ್ನೊಂದು 3 ಗಂಟೆ ಆಗ್ಲಿಕ್ಕೆ ಇನ್ನ ಜೋರು ಆಗ್ತಾನೆ ಇದೆ ಹೊತ್ತು. ಅದು ಕಡಿಮೆ ಆಗುದಿಲ್ಲ. ಕರ್ನಾಟಕ ಎಕ್ಕಡೆ ಅದನ್ನೇ ನೀವು ಅದನ್ನ ಹೊಡಿಯೋದೆಲ್ಲ ಇಲ್ಲ. ನೀವು ಕ್ರಾಬ್ನ ಹೊಡಿಯೋದೆಲ್ಲ ಇಲ್ಲಲ್ಲ, ಹಂಗೆ ಹಾಕ್ಬಿಟ್ಟು ತೊಳೆದು ಬಿಟ್ಟು ಹೊಡೆದು ಬಿಡಿ. ಮನೆಯಲ್ಲೆಲ್ಲ ಹಾಗೆ ಈ ಮಸಾಲ ಹಾಂ.
ಬಟ್ ಅದು ಮೇನ್ ಬಾಡಿಯಲ್ಲಿ ಏನಿರಲ್ಲ, ಕೈ ಕಾಲಲ್ಲೇ. ಬಾಡಿಯಲ್ಲಿ ಉಂಟು, ಅದು ಮೇಲೆ ಸಿಕ್ಕಿದೆ ಅದರ ಅಡಿಭಾಗದಲ್ಲಿ ಉಂಟು. ಸ್ಕ್ವಿಡ್ ಆಕ್ಟೋಪಸ್ ಎಲ್ಲ ತಿಂತೀನಿ. ಇದ್ದ ಒಂಥರ ಬಬುಲ್ ಗಮ್ ಇದ್ದಂಗೆ ಇಷ್ಟ ಇರಲ್ಲ. ಹಾಂ, ಸ್ಕ್ವಿಡ್ ಹೆಂಗೆ ಆಲ್ ಫ್ರೈಯಾ ಇಲ್ಲ ಸುಕ್ಕನೇ? ಮಾಡ್ತಾರೆ ಸ್ವಲ್ಪ ಕಡಿಮೆ ಇವಾಗ ನೀವು ಬರೀ ಒಂದು ದಿನಕ್ಕೆ ಹೋಗೋದಲ್ಲ, ಫುಡ್ ತೊಗೊಂಡು ಹೋಗ್ಬಿಡೋದು. ಹಾಂ, ಮತ್ತೆ ಹೋಗ್ತೇವೆ ಚಾಕ್ಲೇಟ್ ದೋಸೆ ಹೋಗುವಾಗ ಬಂದು ಮದ್ದೆಲ್ಲ ಏನೂ ಇಲ್ಲ, ಅಲ್ಲೇ ತಿಂತೀರ. ತಿಂದ್ರೆ ಮತ್ತೆ ವಾಮಿಟ್ ಮಾಡೋದಕ್ಕೆ. ಬಟ್ ಅದು ವಾಮಿಟ್ ತಡೆಯೋದು ಹೆಂಗೆ ಬಂದರೆ? ಹೊಟ್ಟೆಯಲ್ಲಿ ಕಾಲ ಅಂದರೆ ಬಿಡುವುದಿಲ್ಲ, ಇದೆಲ್ಲವರೆಗೆ ಬರ್ತದೆ. ನೋಡೋಣ, ಯಾವತ್ತಾರು ಬರ್ತೀನಿ. ಬರ್ಬೋದಾ ನಾವು ಆ ಥರ? ಬರ್ಬೋದಾ ನಾವು ಆ ಥರ? ಒಂಥರ ಎಕ್ಸ್ಪೀರಿಯನ್ಸ್ ಏನಾಗುತ್ತೆ ಆಗಿದೆ ನೋಡಿ. ಹಾಂ, ಅಪಾಯಿಂಟ್ಮೆಂಟ್ ಬಂದು ಹಾಂ, ಅರ್ಧ ಗಂಟೆ ಸ್ಟಾರ್ಟ್ ಆಯ್ತು ತಲೆ ತಿರುಗೋದು. ಮಲಗಿದ್ದು. ಆವಾಗ ಮಲಗಿದವರು ಹೊರಗೆ ಬಂದು ನಾವು 3:30 ಗಂಟೆ ಹೊರಗೆ ಬರ್ಬೋದು. ಹೌದಾ? ಮಲಗಿದ್ದೆ. ಎಷ್ಟು ಎಬ್ಬಿಸಿದ್ರು ಈಗ ನೋಡುದು ಏನೇ ಇಲ್ಲ, ಆಗಲಿಲ್ಲ ಅವರಿಗೆ. ಮತ್ತೆ ಅವರಿಗೊತ್ತು ನಾವು ಬೇಗ ಬಂದ, ಮತ್ತೆ ನಮ್ಗೆ ಹೆದರಿಕೆ ಈಗ ಇಷ್ಟು ತಲೆ ಮಾಡಿ ಕೈ ಸಹ ಎಂತ ಅಲ್ಲೋಡುದಿಲ್ಲ, ತಲೆ ಎತ್ತಿ ನೋಡುದು ಎಲ್ಲಿ ಬಂದಂತ ನೋಡುದು ಮತ್ತೆ ನಾನು ಇನ್ನು ಬರಲಿಲ್ಲ. ನನಗೆ ಇನ್ನೂ ಸಮುದ್ರ ಬೇಡ ಅಂತ. ಎಲ್ಲರಿಗೂ ಆಗಲ್ಲ ಅದು. ಎಲ್ಲರಿಗೆ ಎಂತ ಆಗುದು, ಧೈರ್ಯ. ಆರೆಂಜ್ ಚಾಕ್ಲೇಟ್ ತಿನ್ಕೊಂಡು